ಇದು ನಮ್ಮದು ಇಟಿ ಗ್ರಾಮದ ಹೊಲದ ದಾರಿ ಸಮಸ್ಯೆ ಇರೋದ್ರಿಂದ ನಮ್ಮ ಸರ್ವೆ ನಂಬರ್ 5ರಾಗ ಯಾವುದೋ ದಾರಿ ಇಲ್ಲ ಅಂದ್ರೂ ಸರ್ವೆ ನಂಬರ್ 6ನವರು ದುಂಡಾಗಿರಿಯಿಂದ ನಮ್ಮ ಸರ್ವೆ ನಂಬರ್ 5ರಾಗ ಇವರು ಅಡ್ಡಾಡ್ತಾರೆ. ನಾವು ಎಷ್ಟು ಸಲ ಹೇಳಿದ್ರು ಊರನ್ನು ಕರ್ಕೊಂಡು 4 ಮಂದಿ ಕರ್ಕೊಂಡು ಎಲ್ಲ ಹೇಳಿದ್ರು ಅವರು ಯಾರ ಮಾತು ಕೇಳಾಕ್ತಿರಲಿಲ್ಲ. ಅದ ಕಾರಣ ನಾವು ಕೇಸ್ ಮಾಡಿದ್ದೀವಿ. ಕೇಸ್ ಆದ್ರೂ 2 ವರ್ಷದಿಂದ 2 ವರ್ಷ ಮೇಲ್ಪಟ್ಟ ಆತದು. ಕೇಸ್ ಮಾಡಿ ಕಾನೂನು ಪ್ರಕಾರ ನಮ್ಮಂತೆ ಆಗಿ ಬಂದ್ರು ಸರ್ವೆ ನಂಬರ್ 5ರಾಗ ಯಾವುದೋ ದಾರಿ ಇಲ್ಲ, ನಿಮ್ಮ ಕಾನೂನುಬದ್ಧವಾಗಿ ನಿಮ್ಮ ನಕಾಶೆಯಾಗಿ ಎಲ್ಲಿ ದಾರಿ ಐತಿ ಆ ದಾರಿಯಾಗ ಅಡ್ಡಾಡಿ ಅಂತ ಕಾನೂನು ಪ್ರಕಾರ ಹೇಳಿದ್ರು ನಾವು ಅಲ್ಲಿ ಹೋಗಂಗಿಲ್ಲ, ನಾವು ಇದೇ ದಾರಿಯಾಗ ಅಡ್ಡಾಡ್ತೇವೆ ಅಂತೇಳಿ ದೊಡ್ಡಾಗಿರಿಯಿಂದ ನಮ್ಗೆ ಅಡ್ಡಾಡಕತ್ತಾರೆ. ಈಗ ಆದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರು ಅವರು ಒಂದು ಟೈಮ್ ಕೊಟ್ಟಾಗ ಎಲ್ಲ 4 ಮಂದಿ ಸೇರ್ಕೊಂಡು ನಾವು ಹೋದಿಂದನೋ ಅಲ್ಲಿ PSI ಸಾಹೇಬರು ಆದೇಶ ಮಾಡಿದ್ದಾರೆ. ಅವರು ನಿಮ್ಮ ದಾಖಲೆಗಳು ಏನಿದ್ದಾವೋ ತೊಗೊಂಬರ್ರಿ, ಅವ್ರ ದಾಖಲೆ ಹೆಂಗೆ ತಂದಾರ ಕಾನೂನು ಪ್ರಕಾರ ಹಂಗಿದ್ರೆ ನಾವು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ವಕೀಲರಾತು ಅವ್ರ ಪರವಾಗಿ ಯಾರಾದ್ರೂ ನಮ್ಮ ಕಡೆ ದಾಖಲೆ ಯಾವಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಕಡೆ ಇಲ್ಲೇ ಕಾನೂನು ಪ್ರಕಾರ ಇಲ್ಲೇ ಐತೆ, ನಮ್ಮ ಕಾನೂನು ಪ್ರಕಾರ ಆದೇಶ ಬಂದದ್ದು ಪ್ರತಿ ಇಲ್ಲೇ ಐತಿ. ಇದು ಹೇಳಿದ್ರು ಅವರು ದೊಡ್ಡಾಗಿರಿಂದ ನಮ್ಮ ಸರ್ವೆದಾಗ ಅಡ್ಡಾಡ್ತಾರೆ. ಇದನ್ನು ಸರಿಪಡಿಸ್ಬೇಕಂತೇಳಿ ನಾವು ತಹಸೀಲ್ದಾರಿಗೆ ಮನವಿ ಕೊಡ್ತೀವಿ. ನಮಸ್ಕಾರ ಬಂಧುಗಳೇ, ನಾನು ಶಬ್ಬೀರ್ ಅಹಮದ್, KRS ಪಾರ್ಟಿ, ರಾಣೆಬೆನ್ನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ. ರಾಣೆಬೆನ್ನೂರು ತಾಲೂಕು ಇಟಗಿ ಗ್ರಾಮದಲ್ಲಿ ಬಂಡಿ ರಸ್ತೆ ಹರ್ಕತ್ತಾಗಿರೋ ಬಗ್ಗೆ ಅರ್ಜಿ ಕೊಡಕ್ಕೆ ಬಂದಿದ್ದೀವಿ. ಸರ್ವೆ ನಂಬರ್ 105ರಲ್ಲಿ ದಾರಿ ಸಂಬಂಧ ಕೇಸು ಆಗಿರುತ್ತಾರೆ. ಕೋರ್ಟಿಂದ ಕೇಸು ಡಿಕ್ಲೇರ್ ಆಗಿದೆ. ದಾರಿ ಇಲ್ಲಂತೂ ಹೇಳಿದರೂ ಕೂಡ ಅಲ್ಲಿರುವ ಅಕ್ಕಪಕ್ಕದ ರೈತರು ದಬ್ಬಾಳಿಕೆ ಮಾಡಿ ಅವರಿಗೆ ಒಡೆಯಲಿಕ್ಕೆ ಬರುತ್ತಾರೆ. ಇದರ ಸಂಬಂಧ ನಾವು ತಹಸೀಲ್ದಾರಿಗೆ ಮನವಿಯನ್ನು ಕೊಡೋಕ್ಕೆ ಬಂದಿದ್ದೀವಿ. ದಯಾಳುಗಳಾಗಿ ನಮಗೆ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದಲ್ಲಿ ನಾವು ತಹಸೀಲ್ದಾರ್ ಕಚೇರಿ ಮುಂದೆ ಕುಂತು ಉಗ್ರ ಹೋರಾಟ ಮಾಡಲಾಗುವುದು. ಇಟಗಿ ಗ್ರಾಮದ 4 ಜನ ಹೆಣ್ಣು ಮಕ್ಕಳಿದ್ದು ನಮ್ಮದು 4 ಎಕರೆ ಜಮೀನಿದೆ, 1 ಎಕರೆ ಇದೆ. ಆದರೆ ನಾವು ರಸ್ತೆ ದಾರಿ ಇಲ್ಲ ಅಂತಂದು ಅವ್ರು ಭಾಳ ಇದು ಮಾಡ್ತಾರೆ. ನಮಗೆ ದಾರಿ ಇಲ್ಲ ಅಂತಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಹೆಣ್ಮಕ್ಳ ಮೇಲೆ ಅವರು ಗಂಡ್ಮಕ್ಳು 30 ಜನ ಗಂಡ್ಮಕ್ಳು ನಮ್ಮ ಮೇಲೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಹೊಲಕ್ಕೆ ಹೋಗೋ ದಾರಿಗೆ ಹೋದ್ರೆ ದೌರ್ಜನ್ಯ ಮಾಡ್ತಾರೆ. ನಾವು ಹೊಲಕ್ಕೆ ಹೋಗೋಕೆ ದಾರಿಗೆ ಹೋದ್ರೆ ಹೊಡೆಯಕ್ಕೆ ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ. ಜರುಗಿಸ್ಬೇಕು. ಆ ಮಾನ್ಯ ಪೊಲೀಸ್ ಸ್ಟೇಷನ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಂಥ ಹೆಣ್ಣು ಮಕ್ಕಳ ಮೇಲೆ, ಇಂಥ ರೈತರ ಹೆಣ್ಣು ಮಕ್ಕಳ ಮೇಲೆ ಅವರು ದಬ್ಬಾಳಿಕೆ ಮಾಡಿದ್ರೆ ಯಾವ ಥರ ಇದು ನಮ್ಮ ಸರ್ಕಾರ ಮತ್ತು ನಮ್ಮ ಗ್ರಾಮೀಣ ಸ್ಟೇಷನ್ಗಳು ಎಲ್ಲಿಗೆ ಹೋಗ್ಬಿಡ್ತಾ ಇದೆ? ಇದೆಲ್ಲ ಬರೀ ದುಡ್ಡು ಮೇಲೆ ನಡೀತಾ ಇದೆ. ಯಾರ್ಯಾರಿಗೆ ದುಡ್ಡಿದೆ ಅವ್ರವ್ರಿಗೆ ನ್ಯಾಯ ಹೋಗ್ತಾ ಇದೆ. ದುಡ್ಡು ಯಾರ್ಯಾರ ಹತ್ರ ಇಲ್ಲ, ಇಂಥ ಬಡ ರೈತರುಗಳಿಗೆ ದಬ್ಬಾಳಿಕೆ ಮಾಡ್ತಾರೆ. ಅಲ್ಲೋದ್ರ ಮೇಲೆ ಹೊಡಿಲಿಕ್ಕೆ ಬರ್ತಾರೆ. ಅವ್ರ ಇನ್ನೂ ಬೆಳೆಸ್ತಾ ಇದ್ದಾರೆ ಅಂತ ಅಂದರೆ ಇವರು ಸ್ಟೇಷನ್ನವರು, ಪೊಲೀಸ್ ಸ್ಟೇಷನವರು ಎಷ್ಟು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದು ಇದ್ರ ಬಗ್ಗೆ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ. ಅದ್ರ ಬಗ್ಗೆ ಕಠಿಣ ತಕ್ಷಣವೇ ಅದು ಬಂದವರು ಸ್ಥಳ ಪರಿಶೀಲನೆ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ನೋಡ್ರಿ, ಈ ಹೆಣ್ಮಕ್ಳು 4 ಜನ ಹೆಣ್ಮಕ್ಳು ಅವ್ರ ಹೊಲದಲ್ಲಿ ಇನ್ನೂ ಬೆಳೆ ಹಂಗೆ ಒಣಗ್ತಾ ಇದೆ. ನೀರು ಬಿಡ್ಲಿಕ್ಕೆ ಹೋಗ್ತೀವಿ ಅಂದ್ರೂ ದಾರಿ ಕೊಡ್ತಾರೆ ಅವರು. ಏನು ಎಲ್ಲಿಗೆ ಹೋಗ್ಬಿಡ್ತಾ ಇದೆ ಇದು? ಕೋರ್ಟ್ ಆದೇಶ ಆಗಿದೆ, ಇವ್ರಂತ ಆಗಿದ್ರು ದಾರಿ ಬಿಡ್ತಾಳ ಅಂತ ಅಂದ್ರೆ ಮತ್ತೆ ಯಾರಿಗೆ ಎದುರ್ಬೇಕಿದು? ಅವ್ರು ಹಿಂಗೆ ಎದುರಿಸ್ಕೊಂತಾನೆ ಹೋದ್ರೆ ಎಲ್ಲಿ ಹೋಗ್ಬೇಕು? ಇವರು ಬೆಳೆಗಳದ ಲಾಸ್ ಆಯ್ತು ಅಂದ್ರೆ ಇವ್ರಿಗೆ ಎಷ್ಟು ಲಾಸ್ ಆಗುತ್ತೆ? ಇವ್ರ ಮುಂದಿನ ಜೀವನ ಹೆಂಗೆ? ಅವ್ರು ಅಷ್ಟೇ ಬೆಳಿಬೇಕು ಅಂತ ಅಂದರೆ ಅವ್ರದ್ದು ಅಷ್ಟೇ ಯೋಚನೆ ಮಾಡಿದ್ರೆ ಇವರೆಲ್ಲ ಏನಾಗಬೇಕು? KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆದ ಉಮೇಶ್ ಅವರು ಮಾತಾಡ್ತೀವಿ. ಈಗ ತಿಳಿಸಿದಂತೆ ರಾಣೆಬೆನ್ನೂರು ತಾಲೂಕು ಇಟಗಿ ಗ್ರಾಮದಲ್ಲಿ ರೈತರ ಸಮಸ್ಯೆ ಆಗಿದೆ. ರೈತರ ಸಮಸ್ಯೆ ಏನಂತಂದರೆ ಹೊಲಕ್ಕೆ ಹೋಗೋ ದಾರಿ ಬಿಡ್ತಾಯಿಲ್ಲ. ನೀರು ಬಿಡಕ್ಕೆ ಅವರು ಅವ್ರ ಹೊಲದಲ್ಲಿ ಏನೇ ಬೆಳೆ ತಗೊಳಕ್ಕಾದ್ರೂ, ಬೆಳೆಗೆ ನೀರು ಬಿಡೋಕ್ಕಾದ್ರೂ ಹೋಗೋಕ್ಕೆ ದಾರಿ ಕೊಡ್ತಾಯಿಲ್ಲ. ಇವರು ದಾರಿ ಕೊಡ್ತಾಯಿಲ್ಲ ಅಂತ ಹೇಳಿ ಕೋರ್ಟಲ್ಲಿ ಕೇಸ್ ಆಗಿದೆ. ಕೇಸು ಇವರಂತೆ ಆಗಿದೆ. ದಾರಿ ಕೊಡಬೇಕು, ನಕ್ಷೆ ಪ್ರಕಾರ ದಾರಿ ಕೊಡಬೇಕಂತ ಆಗಿ ಇವರಂತೆ ಆಗಿದೆ. ಇವರಂತೆ ಆದ್ರೂ ಅವರು ಪ್ರಭಾವಿ ವ್ಯಕ್ತಿಗಳು ಇವ್ರಿಗೆ ದಾರಿ ಕೊಡ್ತಾಯಿಲ್ಲ. ಯಾಕೆಂದರೆ ಅವ್ರ ಕಡೆ ಪೊಲೀಸ್ನರಿದ್ದಾರೆ, ಲಾಯರ್ಗಳಿದ್ದಾರೆ ಅಂತ ಹೇಳಿ ಅವರು ಕೊಡ್ತಾಯಿಲ್ಲ. ಸ್ಟೇಷನ್ಗೆ ಹೋದರೆ ಸ್ಟೇಷನಲ್ಲಿ ಏನಾಗ್ತದೆ ಅಂತ ಅಂದರೆ, ಅಲಗಿರೆ ಸ್ಟೇಷನ್ಗೆ ಹೋದರೆ ಇವ್ರು ಏನಾಗ್ತದೆ ಅಂತ ಅಂದರೆ ಇವ್ರನ್ನ ಕರೆಸಿ ಬರೀ ಸಮಾಧಾನಕರವಾಗಿ ಜಗಳ ಮಾಡಬೇಡಿ, ಬರೀ ರಾಜಿ ಮಾಡಿ ಕಳಿಸೋವಂಥ ಕೆಲಸ ಭಾಳ ಆಗ್ತಾಯಿದೆ. ಆದರೆ ಇವ್ರಿಗೆ ದಾರಿ ಕೊಡ್ತಾಯಿಲ್ಲ ಅವರು. ಆಮೇಲೆ ಅವರು ದಾರಿ ತಡೆ ಹಿಡಿದಿರೋರು ಅಲ್ಲಿ ಸೆಕ್ಯೂರಿಟಿಗೆ ಅಂತೇಳಿ ಜನ ಇಟ್ಟಿದ್ದಾರೆ. ಇವರು ಹೋದರೆ ಸಾಕು ಇವ್ರ ಮೇಲೆ ಹಲ್ಲೆ ಮಾಡೋದು, ಇವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಈ ಥರ ನಡೆಸ್ತಾ ಇದ್ದಾರೆ. ದಯವಿಟ್ಟು ಈ ಥರ ನಡಿಬಾರ್ದು. ಇದನ್ನು ಸರಿಪಡಿಸ್ಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ತಹಸೀಲ್ದಾರ್ ಅವರು ಇದನ್ನು ಮನದಟ್ಟು ಮಾಡಿ ಅವರು ಅಲ್ಲಿಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಇವರಿಗೆ ದಾರಿ ಕೊಡಿಸ್ಬೇಕು. ಇಲ್ಲಾಂದರೆ ನಾವು ಇಲ್ಲೇ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ತಹಸೀಲ್ದಾರೇ ಹೊಣೆಗಾರರಾಗಿರ್ತಾರೆ.
ಆಯ್ತು ರೀ. ಈ ಪಂಚಾಯತಿಯವ್ರಿಗೆ ಏನು ಹೇಳಿದ್ರು ಗ್ರಾಮ ಪಂಚಾಯತಿ? ಗ್ರಾಮ ಪಂಚಾಯತಿಲಿ ಯಾರೇ ಹೋದ್ರೂ ಅವ್ರಿಗೆ ಹಲ್ಲೆ ಮಾಡೋಕ್ಕೆ ಇದು ಮಾಡ್ತಾರೆ. ಮತ್ತು ಇದು ಮೇನು ವಿಲೇಜ್ ಅಕೌಂಟೆಂಟ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆದರೂ ಇಷ್ಟು ವರ್ಷ ಆದರೂ ಅವ್ರು ಗಮನ ಹರಿಸಿಲ್ಲ. ಯಾಕೆಂದರೆ ಇವರು ಅವ್ರ ಕಡೆ ಶಾಮೀಲಾಗಿರ್ಬೋದು ಅಂತ ಅನಿಸ್ತಾ ಇದೆ ಈಗ. ದಯವಿಟ್ಟು ಇದನ್ನು ಸರಿಪಡಿಸ್ಕೊಡ್ಬೇಕಂತ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ನಾವು ಕಳಕಳನ್ನೇ ಪ್ರಾರ್ಥನೆ ಮಾಡ್ಕೊತೀವಿ. ನಾವು ಇಲ್ಲಾಂದರೆ ಇದನ್ನು ಎಸ್ ಪಿ ಮೇಡಮ್ ಅವ್ರಿಗೂ ನಾವು ಇದನ್ನು ಮನವಿ ಕೊಡ್ತೀವಿ. ನಾವು ಇದಕ್ಕೂ ಬಗ್ಲಿಲ್ಲ ಅಂತಂದರೆ ನಾವು ಇಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಾಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇನ್ನೊಂದ್ಸರಿ ಹೇಳ್ತೀವಿ, ಮಾನ್ಯ ತಹಸೀಲ್ದಾರ್ ಅವರೇ, ಇದ್ರ ಬಗ್ಗೆ ನೀವು ದಯವಿಟ್ಟು ಬೇಗ ಕ್ರಮ ತಗೊಂಡು ಇಟಗಿ ಗ್ರಾಮದಲ್ಲಿ ಹೋಗಿ ನೀವು ಸ್ಥಳ ಪರಿಶೀಲನೆ ಮಾಡಲೇಬೇಕಂತ ಹೇಳಿ ನಾವು ಕೇಳ್ಕೊತೀವಿ, ಕಳಕಳಿಯನ್ನು ಪ್ರಾರ್ಥಿಸ್ತೀವಿ.